ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಮನೆಯ ಗೋಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಚಿತ್ರವನ್ನ ಇಡಲಾಗಿದೆ. ಕೆಳಗಡೆ ಮೋದಿ ಅಂತ ಬರೆಯಲಾಗಿದೆ. ಆದರೆ ಅದೇ ಮನೆಯನ್ನ ಬುಲ್ಡೋಸರ್ ಧ್ವಂಸ ಮಾಡ್ತಾ ಇದೆ. ಈ ವಿಡಿಯೋ ಬಿಹಾರದ್ದು. ಕಳೆದ 2 ವಾರಗಳಿಂದ ಬಿಹಾರದಲ್ಲಿ ಬುಲ್ಡೋಸರ್ ಕಾರ್ಯಾಚರಣೆ ಚಾಲ್ತಿಯಲ್ಲಿದೆ. ತಮ್ಮ ಮನೆ ಸುರಕ್ಷಿತ, ನಾವು ಬಿಜೆಪಿಗೆ ಮತ ಹಾಕಿದ್ದೇವೆ, ಇನ್ನೊಂದು ಧರ್ಮದವರ ಮನೆಗಳೇ ಬುಲ್ಡೋಸರ್ಗೆ ಉರುಳಿ ಹೋಗಬಹುದು ಅಂತ ಭಾವಿಸಿ ಆರಾಮವಾಗಿದ್ದವರು ಇದೀಗ ಬುಲ್ಡೋಸರ್ ಸದ್ದಿನಿಂದ ಬೆಚ್ಚಿ ಬೀಳ್ತಾ ಇದ್ದಾರೆ. ಎಲ್ಲಿಯವರೆಗೆ ಅಂದ್ರೆ, ನನ್ನ ಹೆಸರು ಸಾಮ್ರಾಟ್ ಚೌಧರಿ, ಬುಲ್ಡೋಸರ್ ಎಂದು ಅಲ್ಲ ಎಂದು ಬಿಹಾರದ ಉಪಮುಖ್ಯಮಂತ್ರಿ ಬಿಜೆಪಿಯ ಸಾಮ್ರಾಟ್ ಚೌಧರಿಯೇ ಹೇಳಿಕೆ ನೀಡಿದ್ದಾರೆ. ಆ ಮಟ್ಟದಲ್ಲಿ ಬಿಹಾರದಲ್ಲಿ ಪ್ರತಿಭಟನೆ ಜೋರಾಗಿದೆ. मेरा नाम बुलडोजर, मैं सिर्फ सम्राट चौधरी के नाम से जाना जाता हूं. ಡಿಸೆಂಬರ್ 3ರಂದು ವಿರೋಧ ಪಕ್ಷಗಳು ರಾಜ್ಯಾದ್ಯಂತ ಧರಣಿ ನಡೆಸಿವೆ. ಬಡವರು ಮತ್ತು ದಲಿತರ ಮನೆಗಳನ್ನು ಗುರಿ ಮಾಡಿ ನಿತೀಶ್ ಸರ್ಕಾರ ಬುಲ್ಡೋಸರ್ ಮಾಡ್ತಾ ಇದೆ ಎಂದು ವಿರೋಧ ಪಕ್ಷಗಳು ಹರಿಹಾಯ್ದಿವೆ. ಪಾಟ್ನಾ ಹೈಕೋರ್ಟ್ನ ಆದೇಶವನ್ನು ಆಧರಿಸಿ ನಾವು ಈ ಕ್ರಮ ಕೈಗೊಳ್ಳುತ್ತಿದ್ದೇವೆ ಎಂದು ಸರ್ಕಾರ ವಾದಿಸುತ್ತಿದ್ದರೂ ಈ ವಾದದ ಮೇಲೆ ಜನರ ನಂಬಿಕೆ ಹೊರಟು ಹೋಗಿದೆ. ಕುರುಮಿ ಜಾತಿಯವರು ನಮ್ಮ ವಿರುದ್ಧ ದೂರು ಕೊಟ್ಟು ನ್ಯಾಯಾಲಯದಿಂದ ಆದೇಶ ತಂದಿದ್ದಾರೆ ಅಂತ ದಲಿತರು ಪ್ರತಿಭಟನೆ ಪ್ರಾರಂಭಿಸಿದ್ದಾರೆ. ನಳಂದ ಜಿಲ್ಲೆಯ ರಾಹುಲ್ ಬ್ಲಾಕ್ನ ಶಿವಾನಂದ್ ನಗರದಲ್ಲಿ 8 ಮನೆಗಳನ್ನು ಬುಲ್ಡೋಸರ್ನಿಂದ ತೆರವುಗೊಳಿಸಲಾಗಿದೆ. ಇದು ದಲಿತ ಬಸ್ತಿ ಎಂದೇ ಗುರುತಿಸಿಕೊಂಡಿದೆ. ಪಾಸ್ವಾನ್ ಮತ್ತು ಮುಸಹರ್ ಸಮುದಾಯಗಳು ಇಲ್ಲಿ ವಾಸಿಸುತ್ತಿವೆ. ಬಿಜೆಪಿ ಬೆಂಬಲಿಗರು ಈ ಬುಲ್ಡೋಸರ್ಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಓರ್ವ ವ್ಯಕ್ತಿ ತಕ್ಷಣ ಬಿಜೆಪಿ ಸಚಿವರಿಗೆ ಕರೆ ಮಾಡಲು ಹೊರಟಿದ್ದು ಮತ್ತು ಅದನ್ನು ಆಲಿಸದೆಯೇ ಬುಲ್ಡೋಸರ್ ಮಾಡಿದ್ದೆಲ್ಲ ನಡೆದಿದೆ. ಈ ಬಾರಿಯ ಚುನಾವಣೆಯಲ್ಲಿ ನಿತೀಶ್ ಅವರ ಎನ್ಡಿಎ ಕೂಟ ಭರ್ಜರಿ ಗೆಲುವನ್ನು ಸಾಧಿಸಿತ್ತು. ಆಗ ವಿಕಾಸದ ಭರವಸೆ ನೀಡಲಾಗಿತ್ತು. ಆದರೆ ಇದೀಗ ದಲಿತರು ಮತ್ತು ದುರ್ಬಲ ಜಾತಿಗಳನ್ನು ಗುರಿ ಮಾಡಿ ಬುಲ್ಡೋಸರ್ ಹರಿಸಲಾಗುತ್ತಿದೆ ಮತ್ತು ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಲಾಗುತ್ತಿಲ್ಲ ಎಂಬ ಆಕ್ರೋಶ ಜನಸಾಮಾನ್ಯರಲ್ಲಿ ಉಂಟಾಗಿದೆ. ಹೈಕೋರ್ಟ್ನ ಆದೇಶವೆಂದು ಹೇಳಿ 85 ಮನೆಗಳನ್ನು ಬುಲ್ಡೋಸರ್ ಮಾಡಲಾಗಿದೆ. ಇದರಲ್ಲಿ ಇಂದಿರಾ ಆವಾಸ್ ಯೋಜನೆಯಡಿ ನಿರ್ಮಿಸಲಾದ ಮನೆಗಳೂ ಇವೆ. 30-35 ವರ್ಷಗಳಿಂದ ವಾಸಿಸುತ್ತಿದ್ದವರು ಇದರಲ್ಲಿದ್ದಾರೆ. ಇವರಲ್ಲಿ ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ವಿದ್ಯುತ್ ಸಂಪರ್ಕಕ್ಕೆ ಪಡ್ಕೊಂಡ ರಶೀದಿಗಳಿವೆ. ಜಮುನಿ ದೇವಿ ಇವರಲ್ಲಿ ಒಬ್ಬರು, ಮತ್ತೋರ್ವರು ಸುನಿತಾ ದೇವಿ, ವಿಜಯ್ ಪಾಸ್ವಾನ್ ಮತ್ತೊಬ್ರು. ಇವರನ್ನೆಲ್ಲ ಮನೆಯಿಂದ ಹೊರಹಾಕಲಾಗಿದೆ. ಎಲ್ಲವೂ ಬಡ ದಲಿತ ಸಮುದಾಯವಾಗಿದೆ ಎಂಬ ವರದಿಗಳು ಬಂದಿವೆ. ಒಟ್ಟಿನಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ಆಡಳಿತವನ್ನ ಜಂಗಲ್ ರಾಜ್ ಎಂದು ಹೇಳಿ ಅಧಿಕಾರಕ್ಕೆ ಬಂದ ನಿತೀಶ್ ಕುಮಾರ್ ಅವರು ಇದೀಗ ಉತ್ತರ ಪ್ರದೇಶದ ಮಾದರಿಯನ್ನು ಆಯ್ದುಕೊಂಡಿದ್ದಾರೆ ಎಂಬ ಆರೋಪ ಬಂದಿದೆ. ನಿತೀಶ್ ಅವರ ಮೇಲೆ ಬಿಜೆಪಿ ಸಂಪೂರ್ಣ ಹಕ್ಕು ಚಲಾಯಿಸಿದೆ ಎಂಬ ಅಭಿಪ್ರಾಯವೂ ಇದೆ. ಈ ಬಾರಿ ದಲಿತ ಸಮೂಹ ಮತ್ತು ಹಿಂದುಳಿದ ಸಮೂಹ ಕೂಡ ಎನ್ಡಿಎಗೆ ಮತ ಹಾಕಿತ್ತು. ತೇಜಸ್ವಿ ಯಾದವ್ ಅವರ ನೇತೃತ್ವದ ಇಂಡಿಯಾ ಕೂಟ ಭಾರೀ ವೈಫಲ್ಯವನ್ನು ಕಂಡಿತು. ಮುಖ್ಯವಾಗಿ ಚುನಾವಣೆಗಿಂತ ತುಸು ಮೊದಲು ಸುಮಾರು 1 ಕೋಟಿ ಮಹಿಳೆಯರ ಖಾತೆಗೆ 10,000 ರೂಪಾಯಿಯನ್ನು ನಿತೀಶ್ ಸರ್ಕಾರ ಹಂಚಿಕೆ ಮಾಡಿತ್ತು. ಇದೀಗ ಅದೇ ಬಡವರು ಮನೆಯನ್ನು ಕಳ್ಕೊಳ್ತಿದ್ದಾರೆ ಮತ್ತು ಹೈಕೋರ್ಟ್ನ ಆದೇಶ ಅಂತ ಹೇಳಿ ನಿತೀಶ್ ಸರ್ಕಾರ ಬಿಜೆಪಿಯ ಬುಲ್ಡೋಸರ್ಗೆ ಅನುಮತಿ ನೀಡಿದೆ ಎಂಬ ಆರೋಪ ಕೇಳಿಬರ್ತಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.